ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಯಾವ ಊರು? ಮಧುಗಿರಿ ಸರ್. ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ Yes, sir. ಏನ್ ತೊಂದರೆಗೆ ಏನು ತೋರ್ಸಕ್ ಬಂದಿದ್ದಮ್ಮ? ಗ್ಯಾಸ್ಟ್ರಿಕ್ ಸರ್. ಎಷ್ಟು ವರ್ಷಗಳಿಂದ ಇದೆ? ಒಂದು 4 ವರ್ಷದಿಂದ ಸರ್. 4 ವರ್ಷದಿಂದ ಇದೆ. Yes, sir. ಎಲ್ಲ ಟೆಸ್ಟ್ಗಳು ಮಾಡಿ ಆಯ್ತು. ಮಾಡಿದ್ದೀವಿ ಸರ್. ಎಲ್ಲಿ ಅಹಮದಾಬಾದ್ ತನಕ ಹೋಗಿ ಬಂದ್ರ? ಅಹಮದಾಬಾದ್ ಹೋಗಿ ಬಂದಿದ್ದೀವಿ ಸರ್. ಅಲ್ಲಿ ಎಲ್ಲೂ ಪ್ರಯೋಜನ ಆಗಿಲ್ಲ. ಆಗಿಲ್ಲ ಸರ್. ಓಕೆ, ಅಂದ್ರೆ ಏನೇನ್ ಆಗ್ತದಮ್ಮ? ಹೊಟ್ಟೆ ಉಬ್ರ ಆಗ್ತದ? ಹೊಟ್ಟೆ ಉಬ್ರ, ಹೊಟ್ಟೆ ಭಾರ, ಬಾಯಲ್ಲೆಲ್ಲ ಹುಣ್ಣಾಗ್ಬಿಡೋದು, ತೇಗ್ ಬರೋದು, ಸ್ಕಿನ್ ಅಲ್ಲೆಲ್ಲ ಇನ್ಫೆಕ್ಷನ್ ಆಗ್ತಾ ಇತ್ತು ಸರ್. ಸ್ಕಿನ್ ಎಲ್ಲ ಸುಕ್ಕಾಗಿದೆ. ಟಾಯ್ಲೆಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಸರ್. ಕಪ್ಪಾಗಿದ್ದೀರಿ? ಕಪ್ಪಾಗಿದ್ದೀವಿ ಸರ್. ಸ್ಕಿನ್ ಚಾರ್ಮೆ ಹೋಗ್ಬಿಟ್ಟಿದೆ ಸರ್. ಚಾರ್ಮಿಂಗ್ಗೆ ಹೋಗಿದೆ. ಓಕೆ, ಆಮೇಲೆ ಇದು ನಿಮ್ ರಿಪೋರ್ಟ್ ಅಲ್ವಾ ಇದು? ಎಸ್ ಸರ್. ಕೊಲೊನೋಸ್ಕೋಪಿ, ಆಮೇಲೆ ಎಂಡೋಸ್ಕೋಪಿ, ಅದು ಎಂಡೋಸ್ಕೋಪಿ ಸರ್. ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಎಲ್ಲ ಮಾಡಿಸಿದ್ರಿ. ಎಲ್ಲ ನಾರ್ಮಲ್ ಅಂತ ಬಂತು. ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರಿ, ಪ್ರಯೋಜನ ಆಗ್ಲಿಲ್ಲ. ಓಕೆ, ಆಮೇಲೆ ಮತ್ತೇನು 24 ಗಂಟೆ ಏನೋ ಟೆಸ್ಟ್ ಮಾಡಿದ್ರು ಅಂದ್ರಲ್ಲ? pH ಮೌಲ್ಯ ಸರ್. ಒಂದು ದಿನದಲ್ಲಿ ಎಷ್ಟು ಆಸಿಡ್ ನಮ್ಮ ಇದರಲ್ಲಿ ಉತ್ಪತ್ತಿ ಆಗುತ್ತೆ, ಮತ್ತೆ ಎಷ್ಟು ಸರಿ ಊಟ ಮಾಡಿದ್ದು ವಾಪಸ್ ಗಂಟಲಿಗೆ ಬರುತ್ತೆ ಅಂತ ಎಷ್ಟು ದಿವಸ ಇಟ್ಕೊಂಡು ನಿಮ್ಗೆ ಚೆಕ್ ಮಾಡಿದ್ರು? ಒನ್ ಡೇ ಫುಲ್ ಸರ್, 24 ಅವರ್ಸ್. ಅದರಿಂದ ಏನಾರ ಪ್ರಯೋಜನ ಆಯ್ತಾ? ಅದರಿಂದ ಆಸಿಡ್ ರಿಪ್ಲೇಸ್ ಆಗುತ್ತೆ ಅಂತ ಡಾಕ್ಟರ್ ಇದು ಹೇಳಿದ್ರು ಸರ್. ಸರಿ, ಅದು ಹೇಳಿದ್ರು ನಿಜ. ಅದಕ್ಕೆ ಪರಿಹಾರ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸರ್. ಬಟ್ ನಾವು 3 ಮಂತ್ ತಗೊಂಡು ಡಿಸ್ಕಂಟಿನ್ಯೂ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಇನ್ನು ಹೊಟ್ಟೆಯಲ್ಲಿ ತುಂಬಾ ನೋವು ಸ್ಟಾರ್ಟ್ ಆಗಕ್ಕಾಗು, ಇದು ಮಾತ್ರೆ ಇನ್ಫೆಕ್ಟ್ ಅಂತ ಬಿಟ್ಟೆ ಸರ್. ಓಕೆ, ಆಮೇಲೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು? ನಮ್ಮ ಅಡ್ರೆಸ್, ನಿಮ್ಮ ಅಡ್ರೆಸ್ ನಾನು ಯೂಟ್ಯೂಬ್ ಅಲ್ಲಿ ಯಾವಾಗಲೂ ನಿಮ್ಮನ್ನು ನೋಡ್ತಿದ್ದೆ ಸರ್, ಆಯುರ್ವೇದಿಕ್ ಅಲ್ಲಿ. ಮತ್ತೆ ಫ್ರೆಂಡ್ ಬಂದಿದ್ರು? ನನ್ನ ಫ್ರೆಂಡ್ ಬಂದಿದ್ರು ಸರ್. ನೀವೇನಮ್ಮ? ನೀವು ಬಂದಿದ್ರಲ್ಲ ನೀವು ನಮ್ಮ ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಲ್ವಾ? ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಸೇಮ್ ಪ್ರಾಬ್ಲಮ್ ಇತ್ತಲ್ಲ ನಿಮಗೆ? ಚೆನ್ನಾಗಿರೋದಕ್ಕೆ ಫ್ರೆಂಡಿಗೆ ಕರ್ಕೊಂಬಂದ್ರಿ, ಕರೆಕ್ಟ್ ಅಲ್ಲಮ್ಮ? ಒಳ್ಳೇದು. ನಿಮಗೆ ಈಗ ಹೊಟ್ಟೆ ನೋವು ಇದೆಯಾ ಈಗ ಲೈಟಾಗೆ? ಈಗ ನಾನು ನಾಭಿ ಚಿಕಿತ್ಸೆ ಮಾಡ್ತೇನೆ. ನಾಭಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಆ ಟ್ರೀಟ್ಮೆಂಟ್ ಆದ್ಮೇಲೆ ನೋವು ಇದೆಯಾ ಇಲ್ಲ ನಂಗೆ ಹೇಳ್ಬೇಕು, ಆಯ್ತಾ? ಈಗ ನಾನು ನಿಮಗೇನು ಮಾತ್ರೆ ಕೊಟ್ಟಿಲ್ಲ, ಹೌದಾ? ಏನು ಹೊಟ್ಟೆಲ್ಲ ಏನು ಮೆಡಿಸಿನ್ಸ್ ಕೊಟ್ಟಿಲ್ಲ. ನಾಭಿ ಚಿಕಿತ್ಸೆ ಮಾಡಿದ್ಮೇಲೆ ನಂಗೆ ಡಿಫ್ರೆನ್ಸ್ ಹೇಳಿ. ಇದು ನೀವೇ ಕವರ್ ಮಾಡ್ರಿ. ಆ ಕಡೆ ನಿಮ್ಮ ಮೊಬೈಲ್ ಇಟ್ಬಿಟ್ರಮ್ಮ. ಈಗ ನಿಮ್ ಕೈ ಬೆರಳಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ತೋರ್ಸಮ್ಮ. ಇಲ್ಲಿ ಬಾ, ಇಲ್ಲಿ ನೋಡಮ್ಮ, ಇಲ್ಲಿ ಲೆವೆಲ್ ಇದೆ, ಹೌದಾ? ಇಲ್ಲಿ ಮೇಲೆ ಕೆಳಗಿದೆ, ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿದೀನಿ, ಕರೆಕ್ಟಾ? ವ್ಯತ್ಯಾಸ ಐತಲ್ಲಮ್ಮ? ಟ್ರೀಟ್ಮೆಂಟ್ ಆದ್ಮೇಲೆ ಅದು ಸರಿ ಆಗ್ಬೇಕು. ಮಲ್ಕೊಳ್ಳಿ. ಇದು ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಅಮ್ಮ? 3 ವರ್ಷದಿಂದ ಸರ್. ಕರೋನಾ ಬಂದು 1 ಇಯರ್ ಆದ್ಮೇಲೆ ಈ ಪ್ರಾಬ್ಲಮ್ ಸರ್. ಎಲ್ಲ ನಾರ್ಮಲ್ ಡೆಲಿವರಿ ಸರ್? ಅಲ್ಲ ಸರ್, ಸಿಸೇರಿಯನ್ 2. ಮಕ್ಕಳಾದ್ರೆ ಮತ್ತೊಂದು ಆಪರೇಷನ್ ನೆಕ್ಸ್ಟ್. ಕಾಲ್ ಚಾಚಿ ಏನಾಗಲ್ಲ. ಆಮೇಲೆ ನಮಸ್ಕಾರ ಮಾಡೋಣ. ಸೀದಾ ಇಲ್ಲಿ ಬರಮ್ಮ. ಹಿಂಗೆ ತೆಗೀರಿ. ಈ ಆಂಗಲ್ ಇದು ಎತ್ತರ ಇದೆ ನೋಡಮ್ಮ, ಇದು ಸಣ್ಣ ಇದೆ, ಮಾರ್ಕ್ ಮಾಡಿದ್ವಿ. ಕತ್ತೆತ್ತು ನೋಡಮ್ಮ ನೀವು. ಎತ್ತರ ಇದು ಸಣ್ಣ ಇದೆಯಾ? ಟೇಬಲ್ ಅಂತ ಲೆವೆಲ್ ಇದೆಯಾ? ಹೌದಾ? ಟ್ರೀಟ್ಮೆಂಟ್ ಆದ್ಮೇಲೆ ಇವೆರಡು ಸಮ ಆಗಬೇಕು. ಇದು ಸಮ ಆದ್ರೆ ನಾಭಿ ಸೆಟ್ ಆಯ್ತು. ಓಕೆ, ಅಲ್ಲಿಂದ ಕವರ್ ಮಾಡ್ರಿ. ಅಲ್ಲಿ ಇಟ್ಕೊಳ್ರಿ, ಹಂಗೆ ಕವರ್ ಮಾಡ್ರಿ. ಆರಾಮಾಗಿರ್ರಿ, ನಿಮಗೇನು ನೋವು ಮಾಡಿಲ್ಲ. ಏನಾರ ಹಿಂಸೆ ಆದ್ರೆ ನನಗೆ ಹೇಳ್ರಿ. ಇದಕ್ಕೆ ನಾಭಿ ಚಿಕಿತ್ಸೆ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಬಟ್ಟಿ ಅಂತ ಹೇಳೋದು, ಬಟ್ಟಿ ಚರ್ಬಿ ಅಂತ. ಇವಾಗ ಅದೆಲ್ಲ ಹೇಳಿದ್ರೆ ನಂಬಲ್ಲ ಸರ್. ಏನ್ ತಿಂದ್ರಮ್ಮ? ತಿನ್ನಿಲ್ಲ ಸರ್, ಖಾಲಿ ಹೊಟ್ಟೆ. ಯಾಕೆ? ಅದೇ ನೀವು ನೋಡೋಣ ಯಾವಾಗ ತಿನ್ಬೇಕು. ನೋಡಮ್ಮ, ಇಲ್ಲಿ ಒಂದು ಪಾಯಿಂಟ್ ಮುಟ್ತೀನಿ, ನಿಮಗೆ ನೋವು ಜಾಸ್ತಿ ಇರುತ್ತೆ, ಆಯ್ತಾ? ಹೌದು ಸರ್. ಬಡ ಇಲ್ಲ? ಹೌದು ಸರ್. ಬಡ? ಹೌದು ಸರ್. ಅದಕ್ಕಿಂತ ಜಾಸ್ತಿ ಇಲ್ಲಿರುತ್ತೆ ನೋಡಿ.
ಹೌದು ಅದು ಹೌದು ಸರ್. ಒಂದೊಂದು ದಿನ ತುಂಬಾ ಕಾರಣವಾಗ್ಬಿಡ್ತಾರೆ ಸರ್. ಕಾಲ ಹರಿತಾವೆ ನೋವಲ್ಲ, ಕರೆಕ್ಟಾ? ಹೌದು ಸರ್. ಅಲ್ಲಿ ಇಟ್ಕೊಳ್ಳಮ್ಮ, ಡೋರ್ ಮುಂದಕ್ಕೆ ಮಾಡಿ, ಬಟ್ಟೆ ಮೇಲೆ ಮಾಡಿ. ನನ್ನ ಬೆನ್ನ ಅಷ್ಟೇ ಕವರ್ ಮಾಡಮ್ಮ, ಇದು ತೆಗಿಬಿಡ್ಬಿಟ್ಟೆ. ಹಾಂ ಸರ್. ಬಲಗೈ ಮೇಲೆ ಬಲಗೈ ಸರ್. ಬಿಡು, ಎಡಗಾಲು ಬಿಡು, ಬಲಗಾಲು ಬಿಡು, ಎಡಗಾಲು ಬಿಡು, ಡ್ರೆಸ್ಗೆ ಹಾಕ್ಬಿಡು. ಇದನ್ನ ಒಪ್ಪಲು ಇಟ್ಕೊ, ಆಮೇಲೆ ಊಟ ಮಾಡು. ಕೈ ಮೇಲೆ ಹಂಗೆ ಹಂಗಲ್ಲ, ಈ ಕೈಯು ಈ ಕಾಲು ಬೇರೆತ್ತನ, ಇದೊಂದೇ ಬಿಡ್ರಿ, ಇದು ಇಲ್ಲಿ ಇರ್ತಿ, ಬಿಡ್ರಿ, ಇದು ಇಲ್ಲಿ ಇರ್ತಿ, ಬಿಡ್ರಿ, ಇದು ಇಲ್ಲಿ ಇರ್ತಿ, ಬಿಡ್ರಿ, ಸಾಕು ಸಾಕು ಸಾಕು. ನೋಡಿ ಸರ್, ಅಲ್ಲೇ ಹೋಗ್ತಾರೆ ಎಲ್ಲಿಲ್ಲ ಹೋಗ್ಲೇಬೇಕು ಒಬ್ಬಳು ಸೀದಾ ಮಲ ಕೊಡು, ಆ ಕಡೆ ಸರ್ಕಾರ ಸ್ವಲ್ಪ ಫ್ರೀಯಾಗಿದೆ. ವಯಸ್ಸು 36. ಆಗ ಇದು ಮುಟ್ಟಿದ ನೋವಿತ್ತಲ್ಲ, ಈಗ ನೋವಿದ್ದೀರಮ್ಮ? ಇಲ್ಲ ಸರ್. ನೋವಿಲ್ಲ. ಇಲ್ಲ. ಓಕೆ, ಆದ್ರೆ ನೋವಿತ್ತಲ್ಲ, ಇದು ನೋಡಿ. ಇಲ್ಲ ಸರ್. ಇಲ್ಲ. ಕಾಲು ಜೋಡಿಸಿ, ಇಲ್ಲಿ ಬಾರ, ಮಾರ್ಕ್ ಎಲ್ಲ ಐತಿಲ್ಲ, ಹಾಂ ಸರ್. ಈಗ ನೋಡು, ಓ ಮ್ಯಾಜಿಕ್ ಸರ್. ಕತ್ತೆತ್ ನೋಡ್ರಿ, ನೋಡಿ ಕರೆಕ್ಟ್ ಆಯ್ತು. ಹ್ಞೂ ಸರ್, ಕರೆಕ್ಟ್ ಐತಿ ಇವಾಗ. ಇಲ್ಲಿ ನೋಡೋಣ ಮಾರ್ಕ್ ಹಾಂ ಸರ್. ಲೆವೆಲ್ ಆಯ್ತು. ಹೌದು ಸರ್. ಬಟ್ಟಿ ಜರುಗಿತ್ತು ನಿಮಗೆ, ಹ್ಞೂ. ನೀವು ಸ್ವಲ್ಪ ಅಲ್ಲಿ ಇಲ್ಲಿ ಜಂಪ್ ಮಾಡೋದು ಹಾರೋದು ಆ ಹಾಂ, ಹೌದು ಅವ್ರ ಸರ್, ಕೆಲಸನೇ ಅದು ಕಂಡಕ್ಟರ್. ಕಂಡಕ್ಟರ್. ಕಂಡಕ್ಟರ್ ಹಂಗಾರ ಮತ್ತೆ ನೀವು ಹಾರೋದು ಹಿಡಿಯೋದು ಒಂದೇ ಸರಿಗೆ ಅಲ್ವಾ, ಜರ್ಕ್ ಬಹಳ ಆಗ್ತದೆ, ಹೌದು. ಕರೆಕ್ಟ್? ಹೌದು. ಅವಾಗಲೇ ಅದು ಬಟ್ಟಿ ಜರ್ಕದು. ಇದು ಲೆವೆಲ್ ಆಗಿದೆ. ಹ್ಮ್. ಇನ್ಮೇಲೆ ನೀವು ಹಿಂಗೆ ಇರ್ಬೇಕಿಲ್ಲ ಅಂತಂದ್ರೆ ಹ್ಮ್. ನೀವು ಯಾವತ್ತೂ ಹಿಂಗ್ ಡೈರೆಕ್ಟ್ ಎದ್ದೇಳಬಾರ್ದು, ಹ್ಮ್. ಹಿಂಗ್ ಡೈರೆಕ್ಟ್ ಮಲಗಬಾರ್ದು. ಹಿಂಗೆ ಎದ್ದ ತಕ್ಷಣ ಇಲ್ಲಿ ನಾಭಿ ಮೇಲೆ ಜರುಗಿ ಮತ್ತೆ ವ್ಯತ್ಯಾಸ ಆಗುತ್ತೆ. ಅದು ಜರುಗ್ತು ಅಂದ್ರೆ ಇಲ್ಲಿ ಕಾಲ ಎಳ್ಕೊಳುತ್ತೆ. ಅರ್ಥ ಆಯ್ತು? ಹೌದು ಸರ್. ಯಾವಾಗಲೂ ಕೈಯೂರಿ ಹೇಳ್ಬೇಕು, ಕೈಯೂರಿ ಮಲಗ. ಇದೆ, ಓಕೆ ಸರ್. ಸರಿ, ಎದ್ದೇಳಿ. ಇದೆ ಕೆಳಗೆ ಇಲ್ವಾ? ನೀವು ಅಲ್ಲೇ ನಿಂತ್ಕೊಳ್ರಿ, ಹಿಂಗೆ ಹಿಡ್ಕೊಳ್ರಿ, ಎತ್ತಿ ಆ ಕಡೆ ತಿರುಗಿ ತಿರುಗಿ ಬಿಡ್ರಮ್ಮ. ಹಿಂಗಂದ್ರಿ, ಕೈ ಹಿಂಗಂದ್ರಿ, ಕೈ ಕೊಡ್ಸಿ, ಬಾರಮ್ಮ ನೀವು ಕೊಡ್ಸಿ. ಈಗ ಅವೆರಡು ಲೈನ್ ಜೋಡಿಸಮ್ಮ, ಲೆವೆಲ್ ಜೋಡಿಸ್ಬೇಕು. ಜೋಡಿಸ್ತೀನಿ ಸರ್. ಮೇಲೆ ಕೆಳಗೆ ಐತೆ ನೋಡು. ಹಾಂ, ಹ್ಞೂ, ಇಲ್ಲಿ. ಇವನ್ನ ಲೆವೆಲ್ಲ ಜೋಡಿಸಿ. ಓಕೆ ಓಕೆ ಸರ್. ಜೋಡಿಸಿದಿರಾ? ಈಗ ಇಲ್ಲಿ ನೋಡೋಣ. ಹಾಂ ಸರ್, ಕರೆಕ್ಟ್ ಆಯ್ತು. ಓಕೆ ಓಕೆ ಸರ್. ಈಗ ಅವ್ರ ಕಾಲಂತೂ ಮುಟ್ಟಿದ್ದೀನಿ ನಾನು, ಕೈ ಮುಟ್ಟೆ ಇಲ್ಲ. ಹೆಂಗ್ ಸೆಟ್ ಆಯ್ತದು? ಅಲ್ಲಿ ಸೆಟ್ ಆದ ತಕ್ಷಣ ಇಲ್ಲೂ ಸೆಟ್ ಆಗ್ತದೆ. ಕರೆಕ್ಟ್ ಸರ್. ಓಕೆ, ಓಕೆ ಸರ್. ಈಗ ವಾಕ್ ಮಾಡಿ ನೋಡ್ರಿ, ಹೊಟ್ಟೆ ಎಲ್ಲ ಫ್ರೀ ಇರ್ತದೆ, ಶೋಲ್ಡ್ರು ಫ್ರೀ ಅನ್ಸುತ್ತೆ. ಅಯ್ಯೋ ಶಿವನೇ, ಬೇಗ ಒಳ್ಳೇದು ಮಾಡಿ. ಓಕೆ. ಹೊಟ್ಟೆ ನೋವು ಐತೆ ನಮೀಗ? ಇಲ್ಲ ಸರ್. ನಿಜ ಹೇಳ್ತಿದ್ದೀರಾ? ವಾಕ್ ಮಾಡ್ರಿ, ಫ್ರೀಯಾಗಿ ವಾಕ್ ಮಾಡ್ರಿ. ಭುಜ ನೋವು ಕತ್ತು ಬಗ್ಗಿಸಿ ನಡಿಬಾರ್ದು, ಸ್ಟ್ರೈಟಾಗಿ ನಡಿಬೇಕು. ಇಲ್ಲಲ್ಲ? ಇಲ್ಲ ಸರ್. ಈಗ ಅದು ಸೆಟ್ ಆಗಿದೆ. ಇನ್ಮೇಲೆ ನಾನು ಹೇಳ್ದಂಗೆ ಪಥ್ಯಗಳು, ನಾನು ಹೇಳ್ದಂಗೆ ಕೆಲವು ಎಕ್ಸಸೈಸ್ಗಳನ್ನ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಮತ್ತೆ ಜೀವನ ಪರ್ಯಂತ ಏನೂ ಆಗಲ್ಲ. ಓಕೆ ಸರ್. ಓಕೆ, ಓಕೆ ಸರ್. ಖುಷಿ ಇದೆಯಾ? ಎಸ್ ಸರ್. ಓಕೆ, ಕರೆಕ್ಟೇನಮ್ಮ? ನೀವೇ ನಿಮ್ಮ ಎದುರಿಗೆ ನೋಡಿದ್ರಲ್ಲ ಟ್ರೀಟ್ಮೆಂಟು? ಓಕೆ, ಥ್ಯಾಂಕ್ ಯು. ಆಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಹಿಂಸೆ ಆಯ್ತಾ? ಇಲ್ಲ ಸರ್.
ಮಕ್ಕಳಿಗೂ ಮಾಡಿಸ್ಕೋಬೋದು ವಯಸ್ಸಾದ್ರು ಹೌದು ಸರ್. ಮಾಡಿಸ್ಕೋಬೋದಲ್ಲ ಮಾಡಿಸ್ಕೋಬೋದು. ಒಳ್ಳೆ